ಜೈ ಶ್ರೀರಾಮ್ ಎಲ್ಲರಿಗೂ. ಬೆಳಿಗ್ಗೆ ಪಪ್ಪ ಹೊಲಕ್ಕೆ ಹೋಗುವಾಗ ಮುಂದೆ ಹೊಲ್ದಾಗ ಬೆಂಡಿಗೆ ಗಿಡಗಳದವ್ರಲ್ಲೇ ಅವನ್ನೆಲ್ಲ ಕಿತ್ತುಗಿ ಅಂತ ಹೇಳಿದಾರೆ ರೀ. ಯಾಕಂದ್ರೆ ಅದರಿಂದ ಸ್ವಲ್ಪ ಕಬ್ಬಿಗೆ ಇಫೆಕ್ಟ್ ಆಗತೈತಿ ರೀ. ಅಂದರೆ ಜಲ್ದಿ ಕಬ್ಬು ಗ್ರೋ ಆಗಲ್ರಿ. ಅಂದ್ರೆ ನೆಲ್ಲ ತಾಕತ್ತು ಸ್ವಲ್ಪ ಅದಕ್ಕೆ ಭೀ ಹೋಗ್ತಿದ್ದಿಲ್ಲ ಗಿಡಗಳಿಗೆ. ಅದಕ್ಕೆ ಪಪ್ಪ ಹೇಳ್ತಾರೆ ರೀ ಬೆಂಡಿ ಗಿಡಗಳೆಲ್ಲ ಕಿತ್ತುಗಿ ಅಂತಂದ ಬೆಳಿಗ್ಗೆ ಹೋಗುವಾಗ ಹೇಳಿದ್ದಾರೆ ರೀ. ಅದಕ್ಕೆ ಇವಾಗ ಇಲ್ಲದ್ರೆ ಹೊಲ್ದಾಗ ಹೋಗಿ ಬೆಂಡಿ ಗಿಡಗಳೆಲ್ಲ ಕಿತ್ತು ಹೋಗದ ಬಂದು ಇವತ್ತಿಲ್ದ ಸ್ವಾಮಾರಿ ಐತಿರ್ಲ ಸ್ವಾಮಾರಿಲಕ್ಕೆ ಬಸವಣ್ಣನ ವಾರ ರೀ. ಅದಕ್ಕೆ ಆಕಳುಗಳೆಲ್ಲ ಏನೇ ನೋಡ್ರಿ, ಆಕಳುಗಳನ್ನ ಮತ್ತು ಆಕಳು ಮರಿಗಳನ್ನ ಮತ್ತು ಕರ ಏನೈತಿ ನೋಡ್ರಿ, ಕರನೆಲ್ಲ ಸ್ವಚ್ಛಂಗೆ ತೊಗೊಂಡ್ರಿ ಆತ. ಇವಾಗ ಇಲ್ಲದ್ರೆ ಒಂದು ಬಾಟ್ಲಿ ನೀರು ತೊಗೊಂಡಾನ ರೀ. ಯಾಕಂದ್ರೆ ಬಿಸಿಲು ಭಾಳ ಜಾಸ್ತಿ ಐತಿರ್ಲೆ, ನೀರು ಭಾಳ ಆಗ್ತಾವೆ. ಅದಕ್ಕೆ ಇವತ್ತು ಅಲ್ಲಿ ಒಂದು ಕಡೆ ದೊಡ್ಡ ಗಿಡ ಐತಿಲ್ಲ ಗಿಡ ಹೊಲ್ದಾಗ, ಅಲ್ಲಿ ಇಡ್ರಿ ಆತ ನೆಳಾಗ ಯಾವ ನೀರು ಬಿಡಿ ಬರ್ತೈತಿ. ನಾನು ಭಾಳ ಇಲ್ರಿ ಕೆಲಸ ಅದ ಬೆಳಿಗ್ಗೆ ತೆಗೆದಂದ್ರೆ ರೀ ಒಂದು ತಾಸು ಹತ್ತಿದ್ವಿ. ಆದ್ರೂ ಬಿಸಿಲಾಗ ಭಾಳ ಜಲ್ದಿ ನೀರು ಹಿಡ್ಸ್ಕೊತಾವ್ರಿ. ಅದಕ್ಕೆ ನೀರು ಬಾಟ್ಲೆ ತೊಗೊಂಡೇನು. ಭೇಂಡಿಗೆ ಗಿಡಕ್ಕೆ ತೆಗಿಕಂಡ್ರಲ್ಲೇ ಮನ್ಸಿಗೆ ಹೆಂಗಾರ ಆಗತೈತಿ. ಯಾಕಂದ್ರೆ ಅದಕ್ಕೆ ಭೀ ಏನೋ ಸ್ವಲ್ಪ ಭೇಂಡಿಗೆ ಅದಾವೆ ರೀ. ಖರೆ ರೇಟ್ ಇಲ್ಲ ಕಡ್ದಲ್ಲ ನಾವು ರೀ, ರೇಟ್ ಬಿ ಇಲ್ರಿ. ಮತ್ತು ಇಲ್ಕ ಕಡಿಯೋಷ್ಟು ಆಳಿನ ಪಗಾರ ಭೀ ಹೊಂಟಿಲ್ರಿ. ಇದ್ರಾಗ ನಾನು ಕಡಿಕತ್ತೈತಿ ನೋಡ್ರಿ, ಅಷ್ಟು ಆಳಿನ ಪಗಾರ ಭೀ ಹೊಂಟಿಲ್ರಿ ಕಡ್ದ್ರೂ. ಅದಕ್ಕೆ ಕಡ್ದೇ ಇಲ್ರಿ ನೋಡಿ. ಬಳ್ಳಿ ಕಿತ್ತು ಹೋಗೋದಿಗೆ ನೋಡಿರಿ, ಇದಕ್ಕೆ ಇದಾವ್ರಿ ಏನ ಇವಕ್ಕೆ ಇದನ್ಗಳು ಭೇಂಡಿಕಾಯಿಗಳ್ರಿ. ಅದ್ರ ರೇಟ್ ಎಲ್ಲ ಕಡ್ದೇ ಇಲ್ರಿ. ಕಿತ್ತು ಈಗತ್ತನ ನಾಶ ಮಾಡ್ಕತ್ತಾನ. ಹೆಂಗಾರ ಅನ್ಸೈತಿ ನಸೀಬ್ ರೀ. ಒಮ್ಮೆ ರೇಟ್ ಫುಲ್ ಹಾಯ್ ಹೋಗ್ತಿದ್ವಿ, ಒಮ್ಮೆ ರೇಟ್ ಏನೇ ಇರಲಿ ರೀ. ಮಿನಿಮಮ್ ಪ್ರೈಸ್ ಇರೋ ಒಂದು ಮಾಡ್ಬೇಕು ರೀ ಸರ್ಕಾರ. ಟೊಮೆಟೊ ಒಂದು 40 ರೂಪಾಯಿ ಮಿನಿಮಮ್ ರೀ, ಬಟಾಟೋಗೆ ಒಂದು 30-40 ರೂಪಾಯಿ. ಈ ಥರ ಒಂದೊಂದು ಮಿನಿಮಮ್ ರೇಟ್ ಫಿಕ್ಸ್ ಆಗಿರ್ಬೇಕು ರೀ. ಅಂದ್ರೆ ರೈತರಿಗೆ ಒಂದು ಸ್ವಲ್ಪ ಹೆಲ್ಪ್ ಆದಂಗೆ ಆಗ್ತೈತಿ ರೀ. ಇವಾಗ ಟೈಮ್ ಇಲ್ಲದ್ರೆ 3 ಗಂಟೆ ಐತ್ರಿ. ಇವಾಗ ಊಟ ಎಲ್ಲ ಆಯಿತು. ಇನ್ನಿದ್ರೆ ಆಕಳುಗಳು ತೊಗೊಂಡಿರ್ತಾರೆ. ಆಕಳುಗಳು ಸ್ವಚ್ಛಂಗೆ ತೊಗೊಂಡಿವ್ರಿ. ಮೊದ್ಲ ಗೌರಿನ ತೊಗೊಂಡಿವ್ರಿ. ಅದಾಗನ ಮತ್ತೊಂದು ಕರ ಇದ್ರಲ್ಲ ಎಸ್ ಪಿ ಕರ, ಆ ಕರ ತೊಗೊಂಡಿವ್ರಿ. ಅದಾಗನ ಎಮ್ಮೆ ಕರ ತೊಳಿಗೆ ಬರ್ತದೆ. ಈಗಲಿದ್ರೆ ಆಕಳ ತೊಳೆದ್ರಿ, ಇನ್ನಿಲ್ದಿದ್ರೆ ಇವೆರಡು ತೊಗೊಂಡ್ರಿ ಆತ. ಇದು ಫುಲ್ ವಾಂಡ್ ಇದ್ರ ಹಾಕತ್ರಿ, ಮತ್ತು ಗಪ್ ಹುಣ್ಲಾಗಿದ್ರಿ. ಅದಕ್ಕೆ ಮತ್ತೊಂದು ಹಾಕಾಕತ್ತೀನಿ ಕಡೆ ಗೌರಿ. ಇದ್ರ ಹೆಸರು ಗೌರಿ ರೀ. ಇನ್ನಿಲ್ದಿದ್ರೆ ಈ ಕರೆ HP ಕರ ತೊಗೊಂಡಿರ್ತಾರೆ. ಅದಾಗನ ಎಮ್ಮೆ ಕರ ತೊಳಿಗೆ ಬರ್ತೀವಿ. ಇನ್ನಿಲ್ದ್ರೆ ಆಡುಗಳಿಗೆ ಮತ್ತು ಕರುಗಳಿಗೆ ಸ್ವಲ್ಪ ಮೇವು ತರೋದಿದ್ರಿ. ಅನ್ನ ಮಾಡಿದ ಹೊಲ್ಕ್ಕೆ ಹೋಗಿ ಮೇವು ತೊಗೊಂಡು ಬಂದ್ರಿ ಪಪ್ಪನವ್ರು ಹೋಗಿ. ಇವಾಗ ಎಲ್ಲಕ್ಕಿಂತ ಮೊದಲ ಒಂದು ಕಪ್ ಚಾ ಮಾಡಿರ್ತಾರೆ ಪಪ್ಪ. ಒಂದು ಕಪ್ ನಾವು ಚಾ ಮಾಡ್ಕೊಂಡ್ರಿ. ಇವಾಗ ಹೊಲಕ್ಕೆ ಬಂದು ರೀ. ಬರುವಾಗಿಲ್ದಿದ್ರೆ ಅಲ್ಲಿ ನಮ್ಮ ದಾದಾಗಳು ಬರ್ದಾಗ ಕಬ್ಲೆ ರಾಶಿ ಚಾಲು ಐತ್ರಿ. ಅಲ್ಲಿ ಸ್ವಲ್ಪ ಹೋಗಿ ಅಲ್ಲಿಂದ ಇವಾಗ ಹೊಲಕ್ಕೆ ಬಂದವ್ರಿ. ಮಾಡಿದ ಹೊಲಕ್ಕೆ ಕೆರೆಯಾಗ ನೀರು ಭೀ ಇಲ್ಲ ನೋಡ್ರಿ, ಪೂರ ಕೆಳಗೈತೆ ನೋಡ್ರಿ. ಮನೆ ಬಂದಾಗ ಫುಲ್ ತುಂಬಿದ್ರಿ. ಈ ಪೂರ ಕೆಳಗಿಡೈತ್ರಿ. ಇಲ್ಲೇನು ಆನಿವಲ್ ಐತೆ ನೋಡ್ರಿ. ಇದು ಆನಿವಲ್ ಕಡ್ಕೊಂಡತ್ರಿ. ಆನಿವಲ್ ಕಡ್ಕೊಂಡು ಹೋಗ್ರಿ. ಮತ್ತು ಇಲ್ದಿದ್ರೆ ಪಪ್ಪನ ಕಡೆ ಇವಾಗ ಅದು ಈ ಥರದ್ದು ಪ್ಲ್ಯಾನ್ ಮಾಡಿರ್ತಿರ್ಲೆ ಏನ್ರಿ, ಗಾಂಡೋಳ ಖತ ತಯಾರು ಮಾಡ್ಬೇಕಂತ. ಅದನ್ನ ಇಲ್ದಿದ್ರೆ ನೋಡ್ರಿ ಜೇನು ಹುಳ ಐತನಾಗಿತ್ತು. ಅದನ್ನ ಕೇಳ್ರಿ ಅದು ಪಾಪ ಗೌಡ್ರೆ. ಅದು ಗಾಂಡೋಳ ಖತದ ತಯಾರು ಮಾಡೋದು ಮಾಡಿ ಮಾಡೋದ್ರಲ್ಲ. ಇನ್ನೊಂದು ಥೊಡೆದ್ರೆ ಹೂಡ್ಲೆ ಮಾಡಿ, ಇನ್ನೊಂದು ಥೊಡೆದು ಸೋಗಲ್ರಿ, ಇನ್ನೊಂದು ಥೊಡೆದು ಸೋಗ್ಲನ ಕರ್ರಿ. ಇನ್ನೊಂದು ಥೊಡೆ ದಿವಸ ಆಗೋಣ ಏನು ಮಾಡೋಣ್ರಿ ಆತ. ಯಾಕಂದ್ರೆ ಅದರಿಂದ ಭಾಳ ಫಾಯ್ದೆ ಐತ್ರಿ ಕಬ್ಬಿಗೆ ಮತ್ತು ಯಾವುದೇ ಬೆಳೆ ಇರಲ್ರಿ ಎಲ್ಲದಕ್ಕೂ. ಅದಕ್ಕೆ ತಯಾರು ಮಾಡೋಣ್ರಿ ಅದ. ನೋಡಿ ಏನ್ರಿ ಅದು ಪ್ಯಾಕೆಟ 1500 ರೂಪಾಯಿ ಐತ್ರಿ. ಅದ ಪ್ರೈಸ ತರೋಣ್ರಿ. 1500ದಿಂದ ಇದಾವೆ ರೀ. 1500ರಿಂದ ಏನು 10,000 ತನಕ ಇದಾವೆ ಟೆಂಟ್ ಎಲ್ಲ ತಗೊಂಡಿರ್ತಾರೆ. ಒಂದು ಅಷ್ಟು ಸಿಂಪಲ್ ತಗೊಂಡ್ರಿ. 1 ಎಕರೆ 10 ಪರ್ಸೋಟ್. ಇವಾಗ ಇಲ್ದಿದ್ರೆ ಪಪ್ಪ ಮೇವು ಕಡಿಕಾರ್ರಿ. ಇನ್ನಿಲ್ಲದ್ರೆ ಅದನ್ನು ಸ್ಪೂನ್ ಕಟ್ಟಿ ಗಾಡಿ ಹೋಗಿದ್ರಿ. ಇನ್ನು ಹಗ್ಗ ಎಲ್ಲ ಕಟ್ಕೋದಿಲ್ರಿ, ಡೈರೆಕ್ಟ್ ನಡು ಹಿಡ್ಕೊಂಡು ಹೋಗಿದ್ರಿ. ಮತ್ತು ವಿಚಾರ ಮಾಡಿರಲ್ಲ ದೇವ್ರು ಯಾವ ಥರ ಮಾಡಿರ್ಬೇಕು ರೀ.
ಒಂದು ಬೀಜ ಬಿತ್ತಂದ್ರೆ ಯಾವ್ದು ಬೇಕು, ಗೋಧಿರಲಿ, ಜೋಳ ಇರಲಿ, ಯಾವುದೇ ಬೀಜ ಇರಲಿ, ಒಂದು ಬೀಜ ಬಿತ್ತಂದ್ರೆ ಅದಕ್ಕೆ ಸಾವಿರಾರು ಬೀಜಗಳು ತಯಾರಾಗ್ತಾರೆ, ಸಾವಿರಾರು ಕಾಳುಗಳು ತಯಾರಾಗ್ತಾರೆ. ಮನ್ಯಾಗ ಇಲ್ಲದ್ರೆ ಒಂದೊಂದು ಕಾಳು ಚೆಲ್ಲಾಡ್ತೇವ್ರಿ, ಆ ಕಡೆ ಬೀಳ್ತಾವು. ಅದೇ ಒಂದು ಕಾಳು ತಂತಾರೆ 1000 ಕಾಳು ಉತ್ಪತ್ತಿ ಆಗ್ತಾವ್ರಿ. ಯಾವ ಥರ ಮಾಡಿರ್ಬೇಕು ನೋಡ್ರಿ ದೇವ್ರ. ನಮ್ಮ ಈಗ ಒಂದು ಬೆಳೆ ಬೆಳೆಸ್ಬೇಕಂದ್ರೂ ನೇಚರ್ ಬೇಕು ನಮ್ಮ ಕಡೆ. ನಮ್ಮ ಕೈಲಿ ಬೆಳೆಸೋದು ಆಗುಲ್ರಿ. ಒಂದು ನೇಚರ್ ಸಾಥ್ ಬೇಕ್ರಿ, ಎಲ್ಲ ಬೇಕು. ಅದನ್ನು ನೋಡ್ರಿ ದೇವ್ರು ಯಾವ ಥರ ಒಂದು ಬೈತರ ಮಾಡಿರ್ಬೇಕು ಪೈಲ ರೀ. ಒಂದು ಬೀಜ ಹಾಕಿತ್ತಂದ್ರೆ ದೇವ್ರು 1000 ಬೀಜ ಕೊಡ್ತಾಂದ್ಮೇಲೆ ಯಾವ ಥರ ಇದ್ದಿರ್ಬೇಕು ನೋಡ್ರಲ್ಲ. ಇವಾಗ ಇಲ್ದಿದ್ರೆ ಕರುಗಳಿಗೆಲ್ಲ ಮೇವು ಮಾಡ್ಕೊಂಡ್ರಿ ರೀ. ಅದೇನು ಆನೆಗಳು ಇದ್ರಲ್ಲ, ಆನೆಗಳು ಕೊಡ್ದು ರೀ. ಏನಿಲ್ದಿದ್ರೆ ಆಡುಗಳು ಮೇವು ಮಾಡ್ಕೊಂಡಿರ್ತಾರೆ. ಅಲ್ಲಿ ನಮ್ಮ ತಾತೆಗಳ್ದ ಬಾಯ್ಕಿ ಕಡೆ ಸೈಡ್ಗೆ ಚೌಕಿ ಐತಿಲ್ಲ, ಅದನ್ನು ಚೌಕಿ ಮರ್ಕೊಂಡು ಹೋಗೋಣ್ರಿ. ಇನ್ನೊಂದು 15 ನಿಮಿಷ ಆತಿತ್ತು ರೀ, ಮುಗಿಸಿ ಹೋಗ್ರಿ ಅಂತಾರಿಲ್ಲ, ತೊಗೊಂಡ್ರೆ. ನಾ ಇಲ್ದಿದ್ರೆ ಹಿಂಗೆ ಹಿಡ್ಕೊಂಡು ಜಗ್ ಹಿಡ್ದಾನ ರೀ. ಪಪ್ಪ ಇಲ್ದಿದ್ರೆ ಮೇವು ಕರಿಕಾರಲ್ರಿ, ಕೊರ್ಪಿಲೆ ಇದನ್ನ ಗಿಡಗಳು ತಳ ಮಾಡ್ಕೊಂಡು ಹಿಂಗೆ ಜಗ್ಗಿ ಅವ್ರ ಕೊರಿಗೆ ಸಸಾರತ್ರಿ. ಇಲ್ದಿದ್ರೆ ಆಡುಗಳು ಮೇವು ಮಾಡ್ಕೊಂಡ್ರಿ. ಈಗ ಮೇವು ಮಾಡ್ಕೋಕೀವ್ರಿ, ಇನ್ನು ಹೋಗೋಣ್ರಿ ಅಂತ. ಇವಾಗ ಇಲ್ದಿದ್ರೆ ಮೇವೆಲ್ಲ ಮಾಡ್ಕೊಂಡ್ರಿ ನೋಡ್ರಿ. ಎಲ್ಲಕ್ಕೆಲ್ಲ ಗಾಡಿ ಮಾಡ್ಕೊಂಡ್ರಿ ಪಪ್ಪನ. ಇನ್ನಿಲ್ದಿದ್ರೆ ಮನೆಗೆ ಹೋಗ್ರಿ ಅಂತ. ಮನೆಗೆ ಹೋಗಿ ಏನೋ ಆಡುಗಳು ಚೆನ್ನಾಗಸ, ಕರುಗಳು ಚೆನ್ನಾಗಸ, ಮತ್ತು ಎಲ್ಲ ಚಗ ಎಲ್ಲ ಹೋಗಿದ್ದಿದ್ರೆ ಹೋಗ್ರಿ ಅಂತ. ಬರ್ರಿ ಹೊಡ್ರಿ. ಇವಾಗ ಇದ್ದ ಟೈಮ್ 7 ಗಂಟೆ ಆಗಿದ್ರಿ. ಈ ಎಲ್ಲ ಕೆಲಸಗಳೆಲ್ಲ ಮುಗಿದ್ರಿ. ಇನ್ನಿಲ್ದಿದ್ರೆ ಮನೇಲಿಕ ಸೈಕಲ್, ಗೋಲ್ಡನ್ ಸೈಕಲ್ ರಿಪೇರಿ ಕೊಟ್ಟಿದ್ರಲ್ಲ, ಆ ಸೈಕಲ್ ರಿಪೇರಿ ತೊಗೊಂಬರ್ರಿ. ತೊಗೊಂಡು ಬಂದು ಹಂಗೆ ಅಕ್ಕಗಳು ಮನೆಗೆ ಹೋಗಿ ಮಾಂಜರಿ ಹೋಗಿ ಕೊಟ್ಟು ಬರ್ರಿ. ಯಾಕಂದ್ರೆ ಗೋಲು ಮತ್ತು ಅವರು ಅಳತಾರತ್ತಾರೆ ಸೈಕಲ್ ಸಲುವಾಗಿ. ಈಗ ಸೈಕಲ್ ತೊಗೊಂಡು ಬರ್ನು ರೀ, ಮತ್ತು ಮಾಂಜರಿ ಹೋಗಿ ಕೊಟ್ಟು ಬರ್ನು ರೀ. ಅದು ನೋಡಿ, ನಿಂಗಡೆ 2 ದ್ರಾಕ್ಷಿ ಹೋಗ್ರೆ ನಂಗಡೆ ಇಟ್ಟದ ನೋಡಿ. ದ್ರಾಕ್ಷಿ ತಿನ್ನು ಬರ್ರಿ. ಸೀಸನ್ ಮುಗಿದ ಹೋಗಿದ್ ಕರೆ ಅಕ್ಕಗಳು ಎಣ್ಣೆ ತಂದಾರ ರೀ ದ್ರಾಕ್ಷಿ. ಇವಾಗ ಇಲ್ಲದ ಗೋಲ್ನ ಕಡೆ ಹೋಗಿ ಸೈಕಲ್ ಎಲ್ಲ ಕೊಟ್ಟ ಮನೆ ವಾಪಸ್ ಬೈನ್ರಿ. ಇವತ್ತಿನ ಬ್ಲಾಗ್ ಇಲ್ಲ ಏನು ಮಾಡ್ತಾನೆ. ಬ್ಲಾಗ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ಮುಂದಿನ ಬ್ಲಾಗ. ಅಲ್ಲಿ ತನಕ ಬಾಯ್. ರಾಧೆ ರಾಧೆ.